ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. V1 2026. ಈ ಕ್ವಶನ್ ಪೇಪರ್ ಸಮಾಜಶಾಸ್ತ್ರ, ವಿಷಯ ಸಂಖ್ಯಾತ 28, ಗರಿಷ್ಠ ಅಂಕಗಳು 80. ನಾವು ನಿನ್ನೆ ಕೊಟ್ಟಿದ್ದೇವೆ ವಿಡಿಯೋದಲ್ಲಿ ಕ್ವಶನ್ ಪೇಪರ್ನಲ್ಲಿ ಅದೇ ತರಹದ ಕ್ವಶನ್ಗಳು ಬಂದಿದ್ದೀವಿ. ಎಲ್ಲರೂ ಬರೆದಿದ್ದಾರೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಕೀ ಆನ್ಸರ್ಗಳನ್ನು ನೋಡ್ಕೊಳ್ಳಿ. ಹಾಗೆ ನೀವು ಸಹ ನೋಡ್ಕೊಳ್ಳಿ, ಯಾವ್ಯಾವ ತಪ್ಪಿವೆ, ಎಷ್ಟೆಷ್ಟು ಬರೆದಿದ್ದೀರಿ, ಎಷ್ಟೆಷ್ಟಿಲ್ಲ ಎಲ್ಲವನ್ನು ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಹೀಗೆ ಬರೆದಿರೋ ಅನ್ಕೊಂಡಿನಿ. ಸೂಚನೆಗಳು: 1. ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಭಾಗ ಎದಲ್ಲಿ ಫಸ್ಟಿಗೆ ಬರೆದರೆ ಮಾತ್ರ ಇಲ್ಲಿವೆ ನೋಡಿ, ಭಾಗ ಎ ಅಂತ ಮೊದಲಿಗೆ ಬರೆದರೆ ಮಾತ್ರ ಉತ್ತರ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಹಿಂದ್ಗಡೆ ಬರೆದರೆ ಮಾರ್ಕ್ಸ್ ಕೊಡುವುದಿಲ್ಲ. ರೋಮನ್ ಅಂಕಿ ಐ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1ನೇ ಕ್ವಶನ್: 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ. ಇದಕ್ಕೆ ಆನ್ಸರ್ ಬಿ 74.0.4. 2ನೇ ಕ್ವಶನ್: ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು. ಇದಕ್ಕೆ ಆನ್ಸರ್ ಸಿ GS ಗುರುವೆ. ಇದು ಸಹ ಕೊಟ್ಟಿದ್ದೇವೆ ನೀನು ಆ ಕ್ವಶನ್ ಪೇಪರ್ನಲ್ಲಿ. ಹಾಗೆ 3ನೇ ಕ್ವಶನ್: ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಡಾಕ್ಟರ್ ಬಿಂದೇಶ್ವರ್ ಪಾಟಕರ್. ಇದು ಸಹ ಕೊಟ್ಟಿದ್ದೇವೆ. ಹಾಗೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಶಿಫಾರಸು ಮಾಡಿದ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ. 5ನೇ ಕ್ವಶನ್: ಹೇಳಿಕೆ 1: ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ಸೃಷ್ಟಿಸಿದೆ. ಕಾರಣ ಬಿ ವೆಬ್ಕಾಸ್ಟಿಂಗ್ ಮತ್ತು ಕೇಬಲ್ ಸಂಪರ್ಕಗಳ ತಂತ್ರಜ್ಞಾನ ಪ್ರಗತಿಯಿಂದ ಅಂತರ್ಜಾಲ ಮೂಲಕ ಮಾಹಿತಿಗಳು ಜನರಿಗೆ ಕ್ಷಣದಲ್ಲಿ ತಲುಪುತ್ತದೆ. ಇದಕ್ಕೆ ಆನ್ಸರ್ ಎ ಮತ್ತು ಬಿ ಎರಡೂ ಸರಿಯಾಗಿ ಹಾಗೂ ಬಿ ಗೆ ಸರಿಯಾದ ಕಾರಣವಾಗಿದೆ. ಹಾಗೆ ರೋಮನ್ ಅಂಕಿ 2 ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 6ನೇ ಕ್ವಶನ್: ಭಾರತದ ಪ್ರಾಚೀನ ಹೆಸರು. ಇದಕ್ಕೆ ಆನ್ಸರ್ ಜಂಬೂದ್ವೀಪ. ಇದು ಸಹ ಕೊಟ್ಟಿದೆ. ಹಾಗೆ 7ನೇ ಕ್ವಶನ್: ಜಾತಿಯ ಸದಸ್ಯತ್ವ ಡ್ಯಾಶ್ ನಿರ್ಧಾರವಾಗುತ್ತದೆ. ಇದಕ್ಕೆ ಆನ್ಸರ್ ಕಾಮೆಂಟ್ ಮಾಡಿ. 8ನೇ ಕ್ವಶನ್: ನಿಶ್ಚಯಾತ್ಮಕ ಕ್ರಿಯೆ ಪದವನ್ನು ಪರಿಚಯಿಸಿದವರು ಡ್ಯಾಶ್. 9ನೇ ಕ್ವಶನ್: ಕೇರಳದ ನಂಬೂದರಿ ಪಿತೃಪ್ರಧಾನ ವಿಭಕ್ತ ಕುಟುಂಬವನ್ನು ಎಂದು ಕರೆಯುತ್ತಾರೆ. ಹಾಗೆ 10ನೇ ಕ್ವಶನ್: ಭೀಮಸೇನ ಸಂಘಟನೆಯನ್ನು ಪ್ರಾರಂಭಿಸಿದವರು. ಇವುಗಳಿಗೆ ಆನ್ಸರ್ಗಳು ಅಲ್ಲೇ ಹಿಂದಿವೆ, ನೋಡ್ಕೊಳ್ಳಿ, ಬ್ಯಾಕ್ ಹೋಗಿ. ಹಾಗೆ ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್: ಎ ಬಿ ಕೆನೆ ಪದರ. ಇದಕ್ಕೆ ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ, ವಿ ಸಂತಾನಮಾಯವ್. ಹಾಗೆ ಬಿ ಹರಿಜನ ಮತ್ತು ಯಂಗ್ ಇಂಡಿಯಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ, BI ಗಾಂಧೀಜಿ. ಹಾಗೆ ಸಿ ಆರೋಗ್ಯ ವಿಮಾ ಯೋಜನೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಶಸ್ವಿನಿ. ಇದು ಸಹ ಕೊಟ್ಟಿದೆ ಕ್ವಶನು. ಹಾಗೆ ಡಿ ಟೆಲಿ ಶಾಪಿಂಗ್. ಇದಕ್ಕೆ ಆನ್ಸರ್ ಮೈಕಲ್ ಆಲ್ಡಿ. ಹಾಗೆ ಈ ನೀರಾ ಚಳವಳಿ. ಇದಕ್ಕೆ ಆನ್ಸರ್ ತೆಂಗು ಬೆಳೆ. ಹಾಗೆ ಒಂದಂಕ ಪ್ರಶ್ನೆ ನೋಡೋಣ. ರೋಮನ್ ಅಂಕಿ 4 ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡು ಪ್ರಥಮ ದೇಶ ಯಾವುದು. ಇದು ಸಹ ಕೊಟ್ಟಿದೆ. ಹಾಗೆ IRDP ಅನ್ನು ವಿಸ್ತರಿಸಿ. ಇದು ಸಹ ಕೊಟ್ಟಿದೆ. ಪುಷ್ಕರ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತೆ. ಇದು ಸಹ ಕೊಟ್ಟಿದೆ. ಹಾಗೆ 15ನೇ ಕ್ವಶನ್: ಒಳಗಿಳುವಿಕೆ ಚಳವಳಿಗೆ ಒಂದು ಉದಾಹರಣೆ ಕೊಡಿ. ಇದು ಸಹ ಕೊಟ್ಟಿದೆ. ಹಾಗೆ 16ನೇ ಕ್ವಶನ್: ಪಾಶ್ಚಾತ್ಯೀಕರಣ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಸಹ ಕೊಟ್ಟಿದೆ. ಇವು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟು ಬಿಟ್ಟಿರ್ತೇವೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಅಲ್ಲಿ ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು ಎಂದು ಹೇಳುತ್ತಾ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಎಂದು ಹೇಳುತ್ತಿದ್ದೇನೆ.